ಇಂದು ಎಲ್ಲ ಕಾರ್ಯಕ್ರಮಗಳಿಗೆ ಸಿಎಂ ಡಿಸಿಎಂ ಬ್ರೇಕ್. ಯಾವುದೇ ಕಾರ್ಯಕ್ರಮ ಇಲ್ಲ ಸಿಎಂದು ಮತ್ತೆ ಡಿಸಿಎಂದು. ಹಿಂದೆ ನೂತನ ಸಚಿವರ ಪ್ರಮಾಣ ವಚನ ಸಾಧ್ಯತೆ ಹಿನ್ನೆಲೆ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಮುಂದೂಡಿಕೆ ಮಾಡಿಕೊಂಡಿದ್ದಾರೆ. ಯಾವುದೇ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳದೆ ಸಿಎಂ ಡಿಸಿಎಂ ಇವತ್ತು ಪ್ರಮಾಣ ವಚನಕ್ಕೋಸ್ಕರನೇ ಕಾಯುವಂಥ ಒಂದು ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಪಟ್ಟಿಗಾಗಿ ಎದುರು ನೋಡ್ತಾ ಇದ್ದಾರೆ ಸಿಎಂ ಮತ್ತು ಡಿಸಿಎಂ. ಈಗಾಗಲೇ ಲೋಕಭವನದಲ್ಲಿ ಕಾರ್ಯಕ್ರಮಕ್ಕೆ ಸಿದ್ಧತೆಗಳು ನಡೆದಿದೆ. ಹೈಕಮಾಂಡ್ ಅಧಿಕೃತ ಸಂದೇಶ ಬಂದ ಕೂಡಲೇ ಕಾರ್ಯಕ್ರಮ. ಇದು ಕೂಡ ವೆರಿ ಇಂಟ್ರೆಸ್ಟಿಂಗ್. ಹೆಚ್ಚಿನ ಮಾಹಿತಿ ನೀಡಿದ ನಮ್ಮ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಹರೀಶ್, ಎನಿ ಮೂಮೆಂಟ್ ಪಟ್ಟಿ ಬರಬಹುದು. 20 ಸ್ಥಾನ ಖಾಲಿ ಇದೆ, ಅದಕ್ಕೆ ಬರದ ಸಿದ್ಧತೆ ಎಲ್ಲವೂ ಆಗ್ತಾ ಇದೆ. ಸಿಎಂ ಡಿಸಿಎಂ ಇವತ್ತು ಅವರ ವೇಳಾಪಟ್ಟಿಯನ್ನ ಇದಕ್ಕೋಸ್ಕರನೇ ಮೀಸಲಿಟ್ಟಿದ್ದಾರೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಮಧುಸೂದನ್, ಬಹಳ ಮುಖ್ಯವಾಗಿರುವಂಥದ್ದು ಹೈಕಮಾಂಡ್ನಿಂದ ಪಟ್ಟಿ ರವಾನೆಯಾದ ಬಳಿಕವಷ್ಟೇ ಯಾವಾಗ ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಅನ್ನುವಂಥದ್ದು ಕೂಡ ನಿಗದಿಯಾಗುತ್ತೆ. ಬಹುತೇಕ ಇವತ್ತು 11 ಗಂಟೆ 12 ಗಂಟೆ ಒಳಗಡೆ ಕೂಡ ಪಟ್ಟಿ ರವಾನೆ ಆಗುತ್ತೆ ಹೈಕಮಾಂಡ್ನಿಂದ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. ಆದರೆ ಒಂದು ವೇಳೆ ತಡವಾಗಿದೆ ಆದಲ್ಲಿ ಅದು ಸಚಿವ ಸಂಪುಟ ವಿಸ್ತರಣೆ ಮತ್ತೆ 1-2 ದಿನಗಳ ಕಾಲ ಮುಂದೂಡುವಂಥ ಸಾಧ್ಯತೆ ಇದೆ. ಈಗಾಗಲೇ ಲೋಕಭವನಕ್ಕೆ ಕೂಡ ಹಲವು ದಿನಗಳ ಹಿಂದಲೇ ಮೌಖಿಕವಾಗಿ ಸೂಚನೆ ಕೂಡ ರವಾನೆ ಆಗಿದೆ. ಸೊ ಸಿದ್ಧತೆಗಳು ಕೂಡ ಆ ನಿಟ್ಟಿನಲ್ಲಿ ನಡೆದಿದೆ. ಆದರೆ ಯಾವಾಗ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ನಿನ್ನೆ ಕೂಡ ಹೈಕಮಾಂಡ್ ನಾಯಕರು ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ. ಯಾಕಂದರೆ ರಾಹುಲ್ ಗಾಂಧಿಯವರು ಒಂದಷ್ಟು ರಿಪೋರ್ಟ್ಗಳನ್ನ ತರಿಸ್ಕೊಂಡಿದ್ದಾರೆ. ಮತ್ತು ರಾಜ್ಯ ನಾಯಕರು ಕೊಟ್ಟಿರುವಂಥ ಪಟ್ಟಿ ಕೂಡ ಅವ್ರ ಮುಂದೆ ಇದೆ. ಎರಡನ್ನೂ ತಾಳೆ ಹಾಕಿ ನೋಡ್ತಿರುವಂಥ ಹಿನ್ನೆಲೆ ಒಂದಷ್ಟು 4-5 ಹೆಸರು ವ್ಯತ್ಯಾಸ ಆಗ್ತಿದೆ ಅನ್ನುವಂಥ ಚರ್ಚೆ ಆಗ್ತಿದೆ. ಹಾಗಾಗಿ ಅದು ಇನ್ನೂ ಅಂತಿಮವಾಗದ ಕಾರಣಕ್ಕಾಗಿ ಹೈಕಮಾಂಡ್ನಿಂದಲೂ ಕೂಡ ಪಟ್ಟಿ ರವಾನೆ ಆಗಿಲ್ಲ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. ಸೊ ಸಿಎಂ ಮತ್ತು ಡಿಸಿಎಂ ಇಬ್ಬರು ಕೂಡ ಇವತ್ತು ಯಾವುದೇ ಕಾರ್ಯಕ್ರಮವನ್ನು ನಿಗದಿ ಮಾಡಿಕೊಂಡಿಲ್ಲ, ಕಾಯ್ದಿರಿಸಿಕೊಳ್ಳಲಾಗಿದೆ. ಹಾಗಾಗಿ ಪಟ್ಟಿಗಾಗಿ ಅವರಿಬ್ಬರು ಕೂಡ ಎದುರು ನೋಡ್ತಾ ಇದ್ದಾರೆ. ಪಟ್ಟಿ ಬಂದ ತಕ್ಷಣವೇ ಕೂಡ ಲೋಕಭವನಕ್ಕೆ ರವಾನೆ ಮಾಡುವಂಥ ನಿಟ್ಟಿನಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಸಿದ್ಧರಾಗಿದ್ದಾರೆ. ಆದರೆ ಹೈಕಮಾಂಡ್ ನಾಯಕರಿಂದ ಇನ್ನೂ ಪಟ್ಟಿ ರವಾನೆ ಆಗದ ಕಾರಣಕ್ಕಾಗಿ ಎದುರು ನೋಡ್ತಾ ಇದ್ದಾರೆ. ಸೊ ಒಂದು ಸ್ಪಷ್ಟವಾಗಿ ಇಲ್ಲಿ ಗೊಂದಲ ಕೂಡ ನಿರ್ಮಾಣ ಆಗ್ತಿರುವಂಥದ್ದು ಏನು ಅನ್ನುವಂಥದ್ದು ಕೂಡ ಸಾಕಷ್ಟು ವಿಚಾರಗಳಾಗ್ತಿದ್ದಾವೆ. ಅಂದರೆ ಹೈಕಮಾಂಡ್ನಿಂದ ಇನ್ನೂ ಪಟ್ಟಿ ಅಂತಿಮ ಆಗದೇ ಇರುವಂಥ ಕಾರಣಕ್ಕಾಗಿ ಇನ್ನೂ ರವಾನೆ ಆಗಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಸೊ ಕೆಲ ದಿನಗಳಿಂದಷ್ಟೇ ರಾಜ್ಯ ನಾಯಕರು ದೆಹಲಿಗೆ ಭೇಟಿ ಕೊಟ್ಟಿದ್ರು. ಅಲ್ಲಿ ಸುದೀರ್ಘವಾಗಿ 4 ದಿನಗಳ ಕಾಲ ಉಳ್ಕೊಂಡಿದ್ರು. ರಾಹುಲ್ ಗಾಂಧಿ ಭೇಟಿ ಕೊನೆಯ ಹಂತದಲ್ಲಿ ಕೂಡ ಹೈವೋಲ್ಟೇಜ್ ಮೀಟಿಂಗ್ ಮುಗಿಸಿ ವಾಪಸ್ ಆಗಿದ್ರು. ಆದರೂ ಕೂಡ ಪಟ್ಟಿ ಅಂತಿಮ ಆಗಿರಲಿಲ್ಲ. ಸೊ ಒಂದು 4-5 ಹೆಸರುಗಳಿಗೆ ಸಂಬಂಧಪಟ್ಟಂಗೆ ವ್ಯತ್ಯಾಸಗಳಾಗ್ತಿದ್ದಾವೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಿದೆ. ಅಂದರೆ 2028ರ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ರಾಹುಲ್ ಗಾಂಧಿಯವರು ಪಟ್ಟಿಯನ್ನು ಅಂತಿಮಗೊಳಿಸಬೇಕು ಅಂತ ಹೊರಟಿದ್ದಾರೆ ಅಂತ ಹೇಳಲಾಗ್ತಿದೆ. ರಾಜ್ಯ ನಾಯಕರು ಕೂಡ ತಮ್ಮದೇ ಲೆಕ್ಕಾಚಾರದಲ್ಲಿ ಪಟ್ಟಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಸೊ ಒಂದು ಜಾತಿ ಆಗಿರ್ಬೋದು, ಜಿಲ್ಲೆ ಒಂದು ಪ್ರಾದೇಶಿಕತೆಯನ್ನು ಗಮನದಲ್ಲಿಟ್ಟುಕೊಂಡು ರಾಜ್ಯದ ನಾಯಕರು ಅಂದರೆ ಸಿಎಂ ಮತ್ತು ಮಾಜಿ ಸಿಎಂ, ಕೆಪಿಸಿಸಿ ಅಧ್ಯಕ್ಷರು ಎಲ್ಲರೂ ಕೂಡ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಆದರೆ ಹೈಕಮಾಂಡ್ ನಾಯಕರು ರಾಹುಲ್ ಗಾಂಧಿ ಅವರು ಮುಂದಿನ 2022ರ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ರಿಪೋರ್ಟನ್ನು ತರಿಸಿಕೊಂಡು ಆ ನಿಟ್ಟಿನಲ್ಲಿ ಖಾತೆಯನ್ನು ಹಂಚಿಕೆ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದಂತೆ ಕಾಣಿಸ್ತೈತೆ. ಆ ತಿಕ್ಕಾಟದ ಕಾರಣಕ್ಕಾಗಿ ಇನ್ನೂ ಕೂಡ ಪಟ್ಟಿ ಅಂತಿಮ ಆಗಿಲ್ಲ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತೈತೆ. ಉದಾಹರಣೆಗೆ ಹೇಳೋದಾದ್ರೆ ಒಂದು ಸಂತೋಷ್ ಲಾಡ್ ಆಗಿರ್ಬೋದು, ಶ್ರೀನಿವಾಸ್ ಮಾನೆ ಆಗಿರ್ಬೋದು, ಇಬ್ಬರು ಕೂಡ ಮರಾಠ ಸಮುದಾಯದವರು. ಸೊ ಅಲ್ಲಿ ಯಾರಿಗೆ ಕೊಡಬೇಕು ಇಬ್ಬರಿಗೆ ಅನ್ನುವಂಥ ಚರ್ಚೆ ಆಗಿದೆ. ಮಗದೊಂದು ಕಡೆ ರಿಜ್ವಾನ್ ಅರ್ಷದ್ ಮತ್ತು ಜಮೀರ್ ಅಹಮದ್ ಇಬ್ಬರಲ್ಲಿ ಯಾರು ಕೊಡಬೇಕು ಅನ್ನುವಂಥ ಚರ್ಚೆ ಅದು ಕೂಡ ಆಗ್ತಿದೆ. ಮಗದೊಂದು ಕಡೆ ಬಾಲಕೃಷ್ಣ ಮತ್ತು ಶರತ್ ಬಚ್ಚೇಗೌಡ ಇವರಿಬ್ಬರಲ್ಲಿ ಯಾರು ಕೊಡಬೇಕು ಅನ್ನುವಂಥದ್ದು ಅಲ್ಲೂ ಕೂಡ ಒಂದು ಕಗ್ಗಂಟಾಗಿದೆ. ಸೊ ಇನ್ನೊಂದು ಶಿವಣ್ಣವರಾಗಿರ್ಬೋದು, ರುದ್ರಪ್ಪಲಮಣಿ ಆಗಿರ್ಬೋದು, ಇವರಲ್ಲಿ ಯಾರು ಕೊಡಬೇಕು ಅನ್ನುವಂಥ ಚರ್ಚೆ ಆಗಿದೆ. ಹೀಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ರೀತಿಯ ಸ್ವರೂಪಗಳಲ್ಲಿ ಜಾತಿವಾರು ಕಾಂಬಿನೇಷನ್ ವರ್ಕೌಟ್ ಆಗದ ಕಾರಣಕ್ಕಾಗಿ ಅದು ಒಂದಷ್ಟು ಗೊಂದಲಕ್ಕೆ ಅಡಿ ಮಾಡಿಕೊಟ್ಟಿದೆ ಅಂತ ಹೇಳಲಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರು ಇನ್ನೂ ಸ್ಪಷ್ಟವಾಗಿ ತೀರ್ಮಾನ ಮಾಡಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗ್ತಿದೆ. ಹಾಗಾಗಿ ಇವತ್ತು ಹೈಕಮಾಂಡ್ ನಾಯಕರು ಮತ್ತೊಮ್ಮೆ, ಯಾಕಂದರೆ ಸಂಸತ್ ಅಧಿವೇಶನ ಕೂಡ ನಡೀತಾ ಇದೆ, ಅದರಲ್ಲೂ ಕೂಡ ಬ್ಯುಸಿಯಾಗಿದ್ದಾರೆ. ಸೊ ಒಂದು ವೇಳೆ ಬಿಡುವು ಮಾಡ್ಕೊಂಡು ಅದನ್ನು ಇವತ್ತು ಅಂತಿಮಗೊಳಿಸಿದ್ದೆ ಆದಲ್ಲಿ ಇವತ್ತು ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಯಾವುದೇ ಕ್ಷಣದಲ್ಲಿ ರವಾನೆ ಆಗ್ಬೋದು. ಆದರೆ ಇವತ್ತು ತಡವಾಗಿ ರವಾನೆ ಆಗಿದೆ ಆದಲ್ಲಿ ಇವತ್ತು ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಬಹುತೇಕ ಅನುಮಾನ ಅಂತ ಹೇಳಲಾಗ್ತಿದೆ. ಬುಧವಾರಕ್ಕೆ ಅದು ಶಿಫ್ಟ್ ಆಗುವಂಥ ಸಾಧ್ಯತೆ ಇದೆ. ಒಂದು ವೇಳೆ 11-12 ಗಂಟೆ ಒಳಗಡೆ ಬಂದಿದ್ದೆ ಆದಲ್ಲಿ ಇವತ್ತು ನಡೆಯುವಂಥ ಸಾಧ್ಯತೆ ಇದೆ. ಇಲ್ಲದೆ ತಡವಾಗಿದ್ದೆ ಆದಲ್ಲಿ ಮುಂದೂಡುವಂಥ ಸಾಧ್ಯತೆ ದಟ್ಟವಾಗಿದೆ. ಮಧುಸೂದನ್, ಇನ್ನು ಹರೀಶ್, ಗೊಂದಲದ ಮಧ್ಯೆ 2028ರ ಚುನಾವಣೆಯನ್ನ ಕೂಡ ಗಮನದಲ್ಲಿ ಇಟ್ಕೋಬೇಕು ಅಂದ್ರೆ ಯುವಕರ ಕೋಟಾದ ಅಡಿಯಲ್ಲಿ ಯಾರೆಲ್ಲ ಹೆಸರು ಚರ್ಚೆಗೆ ಬಂದಿದೆ?
ಮಧುಸೂದನ್, ಈಗ ಈ ಬಾರಿ ಕೂಡ ನೂತನವಾಗಿರಬೇಕು, ಒಂದಷ್ಟು ವಿಭಿನ್ನವಾಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಚಿವ ಸಂಪುಟನ ರಚನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ರಾಹುಲ್ ಗಾಂಧಿಯವರು ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ಹಿಂದೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಯಾವ ಮುಖ್ಯಮಂತ್ರಿಗಳು ಕೂಡ ಎಲ್ರಿಗೂ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರ ಸಿಗ್ತಾ ಇತ್ತು. ಆದರೆ CM DK ಶಿವಕುಮಾರ್ ಅವರು ಆ ಸಂಪುಟದಲ್ಲಿ ನೇರವಾಗಿ ರಾಹುಲ್ ಗಾಂಧಿಯವರೇ ಪ್ರಮುಖವಾಗಿ ಹಿಡಿತ ಸಾಧಿಸುವಂಥ ಒಂದು ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಅದೆಲ್ಲವೂ ಕೂಡ ಭವಿಷ್ಯದ ನಾಯಕತ್ವವನ್ನು ಹುಟ್ಟುಹಾಕಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ರಾಹುಲ್ ಗಾಂಧಿ ಅವರು ತಮ್ಮದೇ ಆದಂಥ ರಿಪೋರ್ಟ್ ಅನ್ನು ತರಿಸ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಹೊಸ ಮುಖಗಳಿಗೆ ಮತ್ತೆ ಉತ್ಸಾಹಿಗಳಿಗೆ ಅವಕಾಶವನ್ನು ಕೊಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಿದೆ. ಸೊ ರಾಜ್ಯ ನಾಯಕರು ಹಿರಿಯರದು ಸೇರಿದಂತೆ ಎಲ್ಲರದ್ದು ತಮಗೆ ಬೇಕಾದಂಥವ್ರನ್ನ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಆದರೆ ಹೈಕಮಾಂಡ್ ಅದರಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ಖುದ್ದು ಮುತುವರ್ಜಿ ವಹಿಸಿದ್ದಾರೆ. ಸಂಪೂರ್ಣವಾಗಿ ಯಾರ್ಯಾರು ಇರಬೇಕು ಸಂಪುಟದಲ್ಲಿ ಅನ್ನುವಂಥ ತೀರ್ಮಾನವನ್ನು ಬಹುತೇಕ ಕೂಡ ರಾಹುಲ್ ಗಾಂಧಿ ಅವರೇ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಸೊ ಹಾಗಾಗಿ ಹೊಸ ಮುಖಗಳಿಗೆ ಹೆಚ್ಚಿನ ಅವಕಾಶವನ್ನು ಸಿಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಅಂದರೆ ಪೊನ್ನಣ್ಣ ಆಗಿರ್ಬೋದು, ಶರತ್ ಬಚ್ಚೇಗೌಡರಾಗಿರ್ಬೋದು, ರಿಜ್ವಾನ್ ಅರ್ಷದ್ ಆಗಿರ್ಬೋದು, ಶ್ರೀನಿವಾಸ್ ಮಾನೆ ಆಗಿರ್ಬೋದು, ಹೀಗೆ ಹೊಸತನ ಅಂದರೆ ಯಾರು ಹೊಸ ಮುಖಗಳಿದೆ, ಯುವಕ ನಾಯಕತ್ವ ಅನ್ನುವಂಥ ಲೆಕ್ಕಾಚಾರದಲ್ಲಿ ರಾಹುಲ್ ಗಾಂಧಿಯವರು ಒಂದಷ್ಟು ಅವಕಾಶವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಯಾರಿಗೆಲ್ಲ ಸಿಗುತ್ತೆ ಹೊಸದಾಗಿ ಅನ್ನುವಂಥದ್ದು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಅಂದರೆ ಈ ಹೊಸಬರು ಮತ್ತು ಹಳಬರು ಈ ತಿಕ್ಕಾಟದ ಕಾರಣಕ್ಕಾಗಿ ಸಂಪುಟ ವಿಸ್ತರಣೆ ಸ್ವಲ್ಪ ತಡ ಆಗ್ತಿದೆ ಅನ್ನುವಂಥ ಚರ್ಚೆ ಇದೆ. ಹಾಗಾಗಿ ರಾಹುಲ್ ಗಾಂಧಿ ಅವರು ಈ ವಿಚಾರದಲ್ಲಿ ಯಾವ ತೀರ್ಮಾನವನ್ನು ಕೈಗೊಳ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಜೊತೆಗೆ ಒಂದಷ್ಟು ಈಗಾಗಲೇ ಹಿರಿಯ ಸಚಿವರಿದ್ದಾರೆ, ಮೊದಲ ಹಂತದಲ್ಲಿ ಸ್ವೀಕಾರ ಮಾಡಿರುವಂಥದ್ದು, ಅವರ ಖಾತೆಗಳು ಕೂಡ ಬದಲಾವಣೆ ಮಾಡುವಂಥ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಚರ್ಚೆ ಆಗಿದೆ ಅಂತ ಹೇಳಲಾಗಿದೆ. ಅಂದರೆ ರಾಮಲಿಂಗಾರೆಡ್ಡಿ ಅವರು ಕೂಡ ಅವ್ರ ಖಾತೆಯನ್ನು ಬದಲಾವಣೆ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಅವ್ರು ಯಾಕಂದರೆ ಜಲಸಂಪನ್ಮೂಲ ಖಾತೆ ಬೇಡ ಅನ್ನುವಂಥ ವಿಚಾರವನ್ನು ಹಿಂದೆನೇ ಹೇಳಿದ್ರು, ರಾಜೀನಾಮೆಯನ್ನು ಕೊಟ್ಟಿದ್ರು. ಸೊ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿತ್ತು. ಹಾಗಾಗಿ ಅವರು ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಮಾಡಿದ್ದಾರೆ. ಅವ್ರ ಖಾತೆಯನ್ನು ಬದಲಾವಣೆ ಮಾಡಬೇಕು ಕೆಲವ್ರದ್ದು ಅನ್ನುವಂಥ ಚರ್ಚೆಗಳು ಕೂಡ ಆಗ್ತಿದೆ. DCM ಹುದ್ದೆ ಸೃಷ್ಟಿ ಮಾಡಬಾರ್ದು ಅನ್ನುವಂಥ ಇನ್ನೂ ತೀರ್ಮಾನ ಆಗಿಲ್ಲ, ಅದು ಕೂಡ ಗೊಂದಲದಲ್ಲಿದೆ. ಬಹುತೇಕ ಅದು ಕೂಡ ಮಾಡೋದಿಲ್ಲ 2 DCM ಹುದ್ದೆಗಳು ಅನ್ನುವಂಥ ಚರ್ಚೆ ಆಗ್ತಿದೆ. ಹಾಗಾಗಿ ಇವೆಲ್ಲ ವಿಚಾರಗಳನ್ನು ಕೂಡ ಅಂತಿಮವಾಗಿ ಸ್ಪಷ್ಟ ರೂಪ ತೆಗೆದುಕೊಂಡು ಪಟ್ಟಿಯನ್ನು ರವಾನೆ ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ಮಧುಸೂದನ್, ಧನ್ಯವಾದ ಹರೀಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.